ಪ್ರತಿಯೊಂದು ಶುರು ಆಗ್ಯದಲ್ಲ ಎಷ್ಟು ಕಂಟ್ರೋಲ್ ಆಗ್ಯದಪ್ಪ. ಅಷ್ಟಲ್ಲ, ಇದ್ದ ಕಾನೂನೊಳಗನ ಈ ಪೊಲೀಸ್ ವ್ಯವಸ್ಥೆ ಕಠೋರವಾದ ನಿರ್ಧಾರ ತೆಗೆದುಕೊಳ್ಳೋದು ಶುರು ಮಾಡಿದ್ರಿಂದಾಗೆ ಭಾಳ ಜನ ಈ ದ್ವೇಷ ಭಾಷಣ ಮಾತಾಡೋದು ಕಡಿಮೆ ಮಾಡ್ತಾ ಇದ್ದಾರೆ. ಸಹಜವಾಗಿ ಕಡಿಮೆ ಆಗಿದೆ. ಸ್ವಲ್ಪ ಶಿಕ್ಷೆ ಆಗ್ತಿದ್ದು ಬೇಕಾಗಿದೆ ನಮಗೆ ಊರು ಸಾಬರಿ ಅಂತೇಳಿ. ಮೊದಲು ಹೇಳಿದ್ರೆ ಆಗಿದ್ದು ಯಾರೋ ಜಾಮೀನು ಕೊಡ್ತಿದ್ರು, ಬಿಡಿಸ್ಕೊಂಡ್ಬಿಡ್ತಿದ್ರು, ಮತ್ತು ಬಂದು ಹೊರಗೆ ಶುರು ಮಾಡುವಂಥದ್ದು ಆಗ್ತಿತ್ತು. ಈಗ ಹಂಗಿಲ್ಲ, ಜಾಮೀನೇ ಇಲ್ಲ, ಇದು ಬಂತಂದ್ರೆ ಅಂದ್ರೂ ಭಯ ಪಡ್ತಾನೆ ಮನುಷ್ಯ. ಹೀಗಾಗಿ ಎಷ್ಟೋ ಬೇಕಷ್ಟ ಈ ದ್ವೇಷದ ವಾತಾವರಣ ಕಡಿಮೆ ಆಗಲಿಕ್ಕೆ ಸಮಾಜದಲ್ಲೇ ಆಗ್ತದೆ ಅನ್ನೋ ಒಂದು ಭರವಸೆ. ಇದು ಹಾಗೆ ಆಗ್ತದೆ ಅಂತಲ್ಲ, ಮತ್ತೇನೋ ಮಾಡೋರನ್ನ ದಗದ ಮಾಡೋಂಥ ರಜಾರಿ ನಮ್ಮಲ್ಲಿ ಇಲ್ಲ ಅಂತಲ್ಲ. ಎಷ್ಟು ರಿಸ್ಟ್ರಿಕ್ಷನ್ ಆಗಿದ್ರು ಮಾನಸಿಕವಾಗಿ ಏನಾಗಿಬಿಟ್ಟಿರ್ತಾರೆ ಅನ್ನೋದು ಸೈಕೋ ಆಗಿಬಿಟ್ಟಿರ್ತಾರೋ. ಇದು ಮಾಡಿದಾಗ ನಾವು ನೆಮ್ಮದಿಯನ್ನು ಅಂಥವ್ರನ್ನೂ ಸುತ್ತಡಿಬೇಕಾದ್ರೆ ಅನಿವಾರ್ಯವಾಗಿ ಮತ್ತೆ ಅವ್ರು ಶಿಕ್ಷೆ ಆಗುವಂಥದ್ದು ಆದಾಗ ಅವ್ರಿಗೆ ಗೊತ್ತಾಗ್ತದೆ. ನೋಡಿರಿ, ಇವತ್ತು ದರ್ಶನದ ಉದಾಹರಣೆ ತೊಗೊಂಡು ನಾವು ಒಬ್ಬ ಜೈಲ್ದಾಗ ಬಿದ್ದು ಕೈದಿಯಾಗಿ ಪಾತ್ರ ನೋಡೋದು ಬೇರೆ. ಈಗ ಸ್ವತಃ ಒಳಗಿದ್ದಾಗ ಏನಾಗಲಿಕ್ಕಂಥದ್ದು ಅವ್ರಿಗೆ ಒದ್ದಾಡ್ತಾ ಇದ್ದಾರೆ. ಇವತ್ತು ಸಹಜವಾಗಿ ಅದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಮುಗಿದು ಹೋಗುವಂಥದ್ದು ರೇಣುಕಾ ಸ್ವಾಮಿದು. ಅದೇನೋ ಮಾಡ್ಲಿಕ್ಕೆ ಹೋದರು, ಏನಾಯ್ತು ಇವತ್ತು? ಇದಕ್ಕೆ ಕಾನೂನು ಭದ್ರತಪ್ಪ ಆದರೆ ಯಾರದು ಭಯ ಇದ್ದೇ ಇರ್ತದೆ. ಇಂಥ ದರ್ಶನ ಅಂತ ಮುಂದೆ ಪಾಪ ಸಾಮಾನ್ಯ ಅನಿಸ್ತಾರೆ, ಅದಕ್ಕೆ ಕಂಟ್ರೋಲ್ ಮಾಡ್ತಾರೆ. ಈಗ ಏನಾಗಿದೆಪ್ಪ ಅಂದ್ರೆ ಹೇಗಾದರೂ ಅದಕ್ಕೆ ಸಂಬಂಧಿಸಿದ ಕೋಮು ಅಥವಾ ಹಿಂದೂಗಳಲ್ಲಿ ನಾಯಕರು ತಂದು ಕರ್ಕೊಳ್ಳೋರು, ಮುಸಲ್ಮಾನ್ ನಾಯಕರನ್ನು ಕರ್ಕೊಂಬರೋರು ಹೇಗಾದರೂ ಮಾಡಿ ಜಾಮೀನು ಕೂಡ ಕರ್ಕೊಂಬಂದು ಕೂಡ ಮತ್ತೆ ಶುರು ಮಾಡಿಬಿಡ್ತಾರೆ. ಅದಕ್ಕೆ ತಡೆ ಮಾಡೋದು ಭಾಳ ಅವಶ್ಯಕತೆ. ಆದರೆ ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವೇನು ಮಾತಾಡಬೇಕಂದ್ರೆ ಮಾತಾಡ್ರಿ. ಅದಕ್ಕಾಗಿ ಒಂದು ವಿಶೇಷ ಇನ್ನೊಮ್ಮೆ ಕರೀರಿ. ಮತ್ತು ಈಗ ಅದೆಲ್ಲ ಯಾವಾಗಪ್ಪ ಅಂದರೆ ರಾಜ್ಯಪಾಲರು ಮರಳಿ ಕಳಿಸಿದ ಈಗಂತ ಇಟ್ಕೊಂಡಿರುತ್ತೆ ಮಧ್ಯಕ್ಕೆ. ಮೋಸ್ಟ್ಲಿ ಮರಳಿ ಕಳಿಸ್ಲೂಬೋದು, ಇನ್ನೊಮ್ಮೆ ಡಿಸ್ಕಷನ್ ಮಾಡೋಣ ಅಂತ ಹೇಳ್ಬೋದು, ಇಲ್ಲ ಇದನ್ನು ಪೂರ್ತಿಯಾಗಿ ಕ್ಯಾನ್ಸಲ್ ಮಾಡೋಣ ಅಂತ ಹೇಳ್ಬೋದು. ಅದು ಯಾಕೆಂದ್ರೆ ಈಗಾಗಲೇ ನಮಗೆ ಗೊತ್ತಿದ್ದಂಗೆ ವಿಶೇಷವಾಗಿ ಕೇಂದ್ರದ ಕೈಯಲ್ಲಿ ಕೈಗೊಂಬಿದ್ದಂಗೆ ನಮ್ಮ ರಾಜ್ಯಪಾಲರು ವರ್ತನೆ ಮಾಡೋದು ನೋಡಿದಾಗ ಹಿಂಗೆ ಆಗ್ಬೋದು ಗೆಸ್ ಮಾಡಿದ್ವಿ. ಬಟ್ ಗೆಲ್ಲೋದು ಅವ್ರು ಹಂಗೆ ಆಗಲಿಕ್ಕಿಲ್ಲ. ನಮ್ಮ ರಾಜ್ಯಪಾಲರು ಅದನ್ನು ಅಭ್ಯಾಸ ಮಾಡಿ, ಇಲ್ಲ ಇದೇನು ತಿದ್ದುಪಡಿ ಮಾಡ್ರಪ್ಪ, ಎಲ್ಲಿ ಡಿಕ್ಟೇಟರ್ ಐತಿ ಅದನ್ನು ತಿಳಿಸಿ ಹೇಳಿದ್ರಪ್ಪ ಅಂದ್ರೆ ಮೋಸ್ಟ್ಲಿ ನಮ್ಮ ಸರ್ಕಾರ ತಿದ್ಕೋಬೋದು. ಯಾಕಂದ್ರೆ ಸಿದ್ದರಾಮಯ್ಯನವ್ರಿಗೆ ಕನ್ವಿನ್ಸ್ ಆಯ್ತು ಅಂದ್ರೆ ಒಪ್ಕೊಳ್ತಾರಂತ ಒಂದು ಭರವಸೆ. ಇಲ್ಲ ಅವ್ರು ಹಠ ಮಾಡ್ತಿದ್ರೆ ತಿಳಿಸಿ ಹೇಳಿ ಜನಕ್ಕೆ ತಿಳಿಸ್ರಿ, ಎಲ್ಲ ಒಂದಲ್ಲ ಅಂತ ಹೇಳ್ತಾ ದ್ವೇಷ ಭಾಷಣ ನಿಲ್ಲಬೇಕು. ಆದ್ರೆ ಅದು ಡಿಕ್ಟೇಟರ್ ಆಗಬಾರ್ದು. ಇದು ನಮ್ಮ ನಿಲುವು. ಇದು ನೀವೇನಂತೀರಿ? ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿಸ್ಬಿಟ್ಟು S16 ನ್ಯೂಸ್ ಅರ್ಥ ಸಿದ್ದರಾಮಯ್ಯದು ಸತ್ಯದ ಕೈಗಳಲ್ಲಿ ವಂದನೆಗಳು.